ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ಹೊರಮಾವುನಲ್ಲಿರುವ BG ಮಳಲಿಗೌಡರವರು ಅಪರೂಪದ ಕನ್ನಡ ಕೃತಿಗಳನ್ನು ಕರಡಚ್ಚು ತಿದ್ದುಪಡಿ ಮಾಡಿದ್ದಾರೆ. ಇವರು ಮಾಜಿ ಪ್ರಧಾನಿ HD ದೇವೇಗೌಡರವರ ಬಾಲ್ಯದ ಗೆಳೆಯರು ಹಾಗೂ ಕೆಂಗಲ್ ಹನುಮಂತಯ್ಯರವರ ಸ್ನೇಹಿತ ನೇಗಿಲ ಯೋಗಿ ಪತ್ರಿಕೆಯ ಸಂಪಾದಕ ರಂಗಪ್ಪರವರ ಸಹೋದರರು. ಇವರು ಕನ್ನಡದ ಹಲವಾರು ಲೇಖಕರ ಕೃತಿಗಳನ್ನು ಕರಡಚ್ಚು ತಿದ್ದುಪಡಿ ಮಾಡಿದ್ದಾರೆ. ಶತಮಾನದ ಹೊಸ್ತಿಲಲ್ಲಿರುವ BG ಮಳಲಿಗೌಡರವರನ್ನು ದೊಡ್ಡ ಬಾಣಗೆರೆ ಮಾರಣ್ಣರವರು ಸಂದರ್ಶಿಸಿ ಅವರ ಜೀವನದ ನೆನಪುಗಳ ಸುಂದರ ಕ್ಷಣಗಳನ್ನು ಹೊರತಂದಿದ್ದಾರೆ. ನಮಸ್ಕಾರ. ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನ, ಸಾಹಿತ್ಯ, ಚರಿತ್ರೆ, ಕಲೆ, ಜನಪದ, ಕೃಷಿ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ಕಾಯಕದಲ್ಲಿ ಶತಮಾನದ ಹೊಸ್ತಿನಲ್ಲಿರ್ತಕ್ಕಂಥ ಹಾಸನ ಜಿಲ್ಲೆಯ ಹೊಯ್ಸಳರ ನಾಡಿನ ಕರಡಚ್ಚು ತಿದ್ದುಪಡಿಗಾರರು, ಹಿರಿಯ ಸಾಹಿತಿಗಳು, ಸಾಂಸ್ಕೃತಿಕ ಚಿಂತಕರಾದಂಥ ಮಳಲಿಗೌಡರನ್ನ ನಾವಿವತ್ತು ಮಾತನಾಡಿಸ್ತಾ ಇದ್ದೀವಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ತಮ್ಮ ತಾಯಿಯವ್ರ ಹೆಸರು ಹೇಳಿ. ಪುಟ್ಟಲಕ್ಷ್ಮಮ್ಮ. ತಂದೆ? ಡಿ ಗುಂಡಪ್ಪ ಗೌಡ. ಹುಟ್ಟಿದ ಊರು ಯಾವುದು? ಹುಟ್ಟಿದರು ಹೊಳೆ ನರಸೀಪುರ. ಹೊಳೆ ನರಸೀಪುರದಲ್ಲಿ ಹುಟ್ಟಿದ್ರಿ. ಪ್ರಾಥಮಿಕ ಶಿಕ್ಷಣ ಎಲ್ಲಿ ಮಾಡಿದ್ರಿ? ಹೊಳೆ ಮನೆ ಪ್ರಾಥಮಿಕ ಶಿಕ್ಷಣ ಹೊಳೆ ನರಸೀಪುರದಲ್ಲೇ ಮಾಡಿದ್ದು. ಪ್ರಾಥಮಿಕ ಶಿಕ್ಷಣವನ್ನು ಹೊಳೆ ನರಸೀಪುರ ಮುಗಿಸಿದ್ವಿ. ನಂತರ ಪ್ರೌಢಶಾಲೆಗೆ ಅಲ್ಲೂ ಕೂಡ ಬಂದೆ. ನಿಮ್ಮ ವಿದ್ಯಾಭ್ಯಾಸ ಏನು? ಎಲ್ಲಿವರೆಗೂ ಓದಿದ್ದೀರಿ? ಆಗಿನ ಕಾಲದ SSLC ಆಯಿತು. ನಿಮ್ಮ ತಂದೆಯವರು ತಾಯಿಯವರು ಪ್ರೋತ್ಸಾಹ ಹೇಗಿತ್ತು ಶಿಕ್ಷಣಕ್ಕೆ? ಶಿಕ್ಷಣಕ್ಕೆ ಅವರು ಓದಿಸ್ತಾ ಇದ್ರು ಚೆನ್ನಾಗಿ. ಯಾಕೆಂದ್ರೆ ಅವ್ರಿಗೆ 8 ಜನ ಗಂಡು ಮಕ್ಕಳಲ್ಲಿ 8 ಜನ ಗಂಡು ಮಕ್ಕಳಲ್ಲಿ ನೀವು 6ನೇವರು. 9 ವರ್ಷ ಜಾಸ್ತಿ ಗಮನ ಕೊಡ್ತಾ ಇದ್ರು ನನಗೆ. ಈ LS ಸ್ಟೇಟ್ ಲೆವೆಲ್ ಪಾಸ್ ಆದಾಗ ನಮ್ಮ ಸೋದರ ಹತ್ರ ಬಂದರು. ಹಾಗಾಗಿ ತಿಂಗಳಿಗೆ 2 ಸರಿ ಬಂದು ಮಾತಾಡಿಸ್ಕೊಂಡು ಹೋಗ್ತಾ ಇದ್ರು. ಸೋದರತೆ ಅಂದ್ರೆ ನಮ್ಮ ತಾಯಿ ತಮ್ಮ DR ಕರಿಗೌಡ್ರು MLA ಆಗಿದ್ರು. ಶಾಸಕರಾದ ಕರಿಗೌಡರು. DR ಕರಿಗೌಡ್ರು. ಆಮೇಲೆ ಅವರು ನಮ್ಮ ಅಣ್ಣವ್ರು ಹೇಳಿದ್ರು, ನಮ್ಮ ಅಣ್ಣ ತಮ್ಮಲ್ಲಿ ಯಾರು ಓದ್ಲಿಲ್ಲ. ಯಾರು ನಿಮ್ಮ ಅಣ್ಣವರು? ಮಿಲ್ ಬೆಟ್ಟೇಗೌಡರು ಅಂತ ಹೇಳ್ಬಿಟ್ಟು. ಮಿಲ್ ಬೆಟ್ಟೇಗೌಡರು ದೇವೇಗೌಡರು ಬಹಳ ಹತ್ತಿರವಾಗಿದ್ರು ಅವರು. HD ದೇವೇಗೌಡರಿಗೆ ಬಹಳ ಹತ್ತಿರವಾಗಿದ್ದವರು. ಅವರಿಂದನೇ ಎಲೆಕ್ಷನ್ ಬಂದಿದ್ದ ಟೈಮ್ನಲ್ಲಿ ಫಸ್ಟ್. ಅವರೇನು ರಾಜಕೀಯ ವ್ಯಕ್ತಿ ಅಲ್ಲ. ರೈಸ್ ಮಿಲ್ಲಲ್ಲಿ ಸುತ್ತಮುತ್ತ ಹಳ್ಳಿಯವರು ಅಲ್ಲೇ ಬರ್ತಾ ಇದ್ರು. ಬೆಟ್ಟೇಗೌಡರು ಅಕ್ಕಿ ಗಿರಣಿನಲ್ಲಿದ್ರು. ಹಳ್ಳಿಯವರೆಲ್ಲ ಬಂದು ಮಾತಾಡಿಸ್ಕೊಂಡು ಹೋಗ್ತಿದ್ರು. ಅಲ್ಲಿ ಬಿಡಕ್ಕೆ ಬರ್ತಾ ಇದ್ರಲ್ಲ, ಆ ಟೈಮ್ನಲ್ಲಿ ಈ ಸರ್ತಿ ಯಾರಿಗೆ ಅಂದ್ರೆ ನಮ್ಮ ದೇವೇಗೌಡರಿಗೆಲ್ಲ ಹಾಕೋಗ್ಬಿಡಲ್ಲ ಅಂದ್ಬಿಡೋರು. ಬೆಟ್ಟೇಗೌಡರ ಮೂಲಕ ದೇವೇಗೌಡರು ರಾಜಕೀಯ ಪ್ರವೇಶ ಮಾಡಿದ್ರು. ಹೊಯ್ಸಳರ ನಾಡಿನಿಂದ ಶಿಕ್ಷಣವನ್ನು ಮುಗಿಸ್ಕೊಂಡು ಮುಂದೆ ಬಂದ್ರಿ. ಆಮೇಲೆ LS ಫಸ್ಟ್ ಕ್ಲಾಸ್ ಆಸ್ಮಾನ್ನಲ್ಲಿ ಅವರು ನಮ್ಮ ಅಣ್ಣವ್ರು ತಡೆದ್ರು. ಯಾರು ಓದಲಿಲ್ಲ ಅನ್ನೋ ಸಂಬಂಧರಲ್ಲಿ ಅವನು ಒಂದು SSLC ಮಾಡಿಸ್ತೀನಿ, ಆಮೇಲೆ ನೀವು ನೋಡ್ಕೊಳ್ಳಿ ಅಂದರು. ಆದರೆ ಫೋರ್ಸ್ ಫಾರಂ ಬರೋಷ್ಟೊತ್ತಿಗೆ ಹಾರ್ಟ್ ಅಟ್ಯಾಕ್ ಹೊರಟೋಗ್ಬಿಟ್ರು. ಶಾರದತ್ತಿ ಅಂತಿದ್ದು DR ಕರಿಗೌಡ್ರ ಮೊದಲನೇ ಹೆಂಡತಿ. MLA ಆಗಿದ್ರು. MLA ಕರಿಗೌಡ್ರ ಮೊದಲನೇ ಹೆಂಡತಿ ಶಾರದತ್ತೆ ತೀರ್ಬಿಟ್ರು. SSLC ಆದ್ಮೇಲೆ ಇನ್ನು ಮುಂದಕ್ಕೆ ನಾವು ಓದ್ಸಕ್ಕಾಗಲ್ಲ, ಮನೆ ಜವಾಬ್ದಾರಿ ಇದೆ, ಇಲ್ಲ ಕೆಲಸ ನೋಡು ಅಂದ್ರು. ನಾನು ಹೇಳಿದೆ, ನನ್ನ ಕ್ಷೇತ್ರ ಹೊಳೆ ನರಸೀಪುರ ಅಲ್ಲ, ಬೆಂಗಳೂರು ಅಂದ್ಬಿಟ್ಟು ಅವಾಗ 2 ರೂಪಾಯಿ 10 ಆಣೆ ರೈಲ್ವೆ ಚಾರ್ಜ್. ಜ್ಞಾನಾರ್ಜನೆಗಾಗಿ ಬೆಂಗಳೂರಿಗೆ ಬಂದ್ಮೇಲೆ ನಾನು ಪ್ರೂಫ್ ರೀಡಿಂಗ್ ಇಟ್ಕೋಬೇಕು ನಾನು. ತಿದ್ದುಪಡಿ, ಕರಡಚ್ಚು ತಿದ್ದುಪಡಿ. ಯಾಕೆಂದ್ರೆ ಈ ಬೇರೆ ಒಂದು ಪುಸ್ತಕ ಓದ್ರೂ ಪ್ರಯೋಜನ ಆಗಲ್ಲ. ಕರಡಚ್ಚು ತಿದ್ದುಪಡಿ ಆದ್ರೆ ಎಲ್ಲಾ ತರ ವಿಷಯಗಳು ಬರುತ್ತೆ, ಎಲ್ಲಾ ತರ ಸಬ್ಜೆಕ್ಟು ಬರುತ್ತೆ. ಯಾರು ಪ್ರೋತ್ಸಾಹ ಕೊಟ್ಟರು ಕರಡಚ್ಚು? ನೀವು ಆ ಕಡೆ ಕ್ಷೇತ್ರಕ್ಕೆ ಎಳೆದವ್ರು ಯಾರು ನಿಮ್ಮನ್ನ? ನಾನೇ ಹೇಳ್ಕೊಂಡಿದ್ದದು. ತಮ್ಮಟ್ಟಿಗೆ ತಾವೇ ಹೇಳ್ಕೊಂಡ್ರಿ, ಹೆಚ್ಚು ಓದ್ಬಹುದು ಅಂತೇಳಿ ಕರಡಚ್ಚು ಕ್ರಿಯೆಯನ್ನು ಆಯ್ಕೆ ಮಾಡ್ಕೊಂಡ್ರು. ಕರಡಚ್ಚಿಗೆ ನಾನು ಸೀದಾ ಅವಿನಿ ರೋಡಿಗೆ ಬಂದು ನಮ್ಮ ಅಣ್ಣವ್ರ ಮನೆ ಅಡ್ರೆಸ್ ಕೇಳ್ಕೊಂಡು ಹೊರಟೆ. ಯಾರು ನಿಮ್ಮ ಅಣ್ಣವರು? ನೇಗಿಲ ರಂಗಪ್ಪ, ಬ್ರದರು. ನೇಗಿಲ ಯೋಗಿ ರಂಗಪ್ಪನವರು. ಅಲ್ಲಿಗೆ ಹೋಗಿ ಮಾತಾಡ್ಸ್ಕೊಂಡು ಹೋದೆ. ನಂಜೇಗೌಡ ಸ್ಟೇಟ್ನಲ್ಲಿದ್ರು. ಅಷ್ಟೊತ್ತಿಗೆ ಪತ್ರಿಕಾಕಾರೆಲ್ಲ ನಿಲ್ಲಿಸ್ಬಿಟ್ಟಿದ್ರು ಅವರು. ಪತ್ರಿಕೆ ತರ್ತಿದ್ರು ಅವರು. ನೇಗಿಲ ಯೋಗಿ ಪತ್ರಿಕೆ ಹಾಸನದಿಂದ ಹೊರಡ್ತಾ ಇತ್ತು. ಹಾಸನದಿಂದ ನೇಗಿಲ ಯೋಗಿ ಅನ್ನೋ ಪತ್ರಿಕೆಯನ್ನು ತರ್ತಿದ್ರು ರಂಗಪ್ಪನವರು. ಹೊರಡ್ಸೋರು ಶುರು ಮಾಡಿದ್ರು.
ಅದಕ್ಕೆ ಕೆಂಗಲ್ ಹನುಮಂತಿನ ಕಾಲದಲ್ಲಿ ಹ್ಮ್ 45,000 ರೂಪಾಯಿ ಅನುದಾನ ಇತ್ತು ಅದಕ್ಕೆ. ವಾರಪತ್ರಿಕೆನೂ ಮಾಡಿದ್ರು. ಹ್ಮ್ ಅವ್ರು ಫ್ರೀಡಮ್ ಫೈಟರ್ ಅವರು. ಹ್ಮ್ ಹ್ಮ್ ಮಾತಂಗಲ್ಲಿ ಬಂದರು, ಎಲ್ಲ ಮಾಡಿ ಹ್ಮ್ ಬಂದ ಮೇಲೆ ಹ್ಮ್ ಇದರೊಳಗಿದೆ ಅದು. ಹ್ಮ್ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನದಲ್ಲಿ ತಂದಿದ್ದೀರಿ. ವಿಧಾನಸೌಧ ಎಷ್ಟಕ್ಕಾಯ್ತು, ಶಿಲಾಶಾಸನದಲ್ಲಿ ಮಾಡಿದ್ದೀನಿ. ಹ್ಮ್ ಆಯ್ತು. ನೀವು ಅವಾಗ ಹೇಳಿದ್ರು ಹ್ಮ್ ಉದಯಭಾನು ಕಲಾ ಸಂಘದವರು ಅವರು ಹ್ಮ್ ಇದು ಕೊಟ್ಟರು. ನೋಡಿ ಸರ್ ಅದು ತಪ್ಪಾಗಿದೆ, ಬ್ಲೇಕ್ ಮಾಡಿ ಅಂತೇಳಿ. ಹ್ಮ್ 1,74,00,000. 1,50,00,000 ಯೋಜನೆ ಇತ್ತು. ಹ್ಞೂ ಖರ್ಚಾಗಿದ್ದು 1,74,00,000 ಆಯ್ತು. 4-5 ವರ್ಷ ಇದಾದಾಗ ಹ್ಮ್ ಕಾಂಟ್ಯಾಕ್ಟ್ ಒಂದು ಇದನ್ನ ಕೊಟ್ಟಿರ್ತಾರೆ ಅವರು. ಹೌದೌದು. ಹಾಗಾಗಿ Estimate ಏನಾದ್ರು ವ್ಯತ್ಯಾಸ ಕೊಟ್ಟಿರ್ತಾನೆ. ಇದ್ರೆ ಹೆಚ್ಚುವರಿ ಆದ್ರೆ ಮಾಡ್ಬೇಕು ಅಂತ ಹೇಳಿ ಮೆಟೀರಿಯಲ್ ಜಾಸ್ತಿ ಆಯ್ತು ಅಂತ ಕೊಟ್ಟ ಆಯ್ತು. ರಂಗಪ್ಪನವ್ರು ಗಡೀಪಾರ ಆಯ್ತು. ಮುಂದೆ ಬಂದ್ರು. ಹ್ಮ್ ಗಡೀಪಾರ ಮುಗಿಸ್ಕೊಂಡು ಹ್ಮ್ ಅದನ್ನ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಹಾಕಿ ಹ್ಮ್ ಅವಾಗಲೇ ಸುಪ್ರೀಂ ಕೋರ್ಟ್ ಹೋದ್ರು. ಹ್ಮ್ ಸುಪ್ರೀಂ ಕೋರ್ಟ್ ರಿಟ್ ಹಾಕಿ 2 ವರ್ಷ ಇದ್ರು ಅವರಲ್ಲಿ. ಹ್ಮ್ ಆಯ್ತು. ನಿಮ್ಗೆ ಅಲ್ಲಿಂದ ಬಂತು ಹ್ಮ್ ಇದನ್ನ ಸರಿಯಾದ ರೀತಿ ಮಾಹಿತಿ ಕೊಡಬೇಕು. ಹ್ಮ್ ಆದ್ರಿಂದ ಸುಪ್ರೀಂಕೋರ್ಟ್ನಲ್ಲಿ ಇವರಂತಾನೆ ಆಯ್ತು. ಹಾ 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 ನೇಗಿಲಿಯಾಗಿ ರಂಗಪ್ಪನವ್ರಂತೇನೆ ಆಯ್ತು ವಿಧಾನಸೌಧ ಕೇಸು. ಗೆದ್ಕೊಂಡು ಬಂದ್ರು. ಹ್ಮ್ ಎತ್ಕೊಂಡ್ ಬಂದ್ರು. ಅವಾಗ ಅಲ್ಲಿ ನಾನು ಪ್ರಿಂಟಿಂಗ್ ಪ್ರೆಸ್ ಕೆಲಸ ಕಲಿತೆ. ಹ್ಮ್ ಹ್ಮ್ ಆ ಪ್ರಿಂಟಿಂಗ್ ಒಂದು ರೈಲನ್ನು ಪ್ರೂಫ್ ರೀಡಿಂಗು ಪ್ರಿಂಟಿಂಗ್ ಕೆಲಸ ಬಂದರೆ ಬೇಕಾದಷ್ಟು ಬುಕ್ಕಲ್ಲಿ ಬರುತ್ತೆ. ಹ್ಮ್ ಅದರಿಂದ ನಾನು ಬೇಕಾದಷ್ಟು ಪ್ರೂಫ್ ರೀಡಿಂಗ್ ಮಾಡ್ಬೋದು ಹ್ಮ್ ಹ್ಮ್ ಅಂತ ಹೇಳಿ ಮಾಡಿದಾಗ ಹ್ಮ್ ಅಷ್ಟೊತ್ತಿಗೆಲ್ಲ ಮಾಡಿಬಿಟ್ಟಿದೆ. ಹ್ಮ್ ಪ್ರೂಫ್ ರೀಡರ್ ಅಂತ ಯಾವಾಗ ಗುರ್ತಿಸೋ ಜನ ಅಂತ ಅಂದರೆ ಹ್ಮ್ ಅಷ್ಟರಲ್ಲಿ ಹ್ಮ್ ದ್ವೈತಕ್ಕೆ ಸಂಬಂಧಪಟ್ಟಿದ್ದು. ಹ್ಮ್ ದ್ವೈತಕ್ಕೆ. ಹ್ಮ್ ದ್ವೈತಕ್ಕೆ ಸಂಬಂಧಪಟ್ಟಿದ್ದು. ಹ್ಮ್ 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 ವಿಶಿಷ್ಟ ದ್ವೈತಕ್ಕೆ ಸಂಬಂಧಪಟ್ಟಿದ್ದು. ವಿಶಿಷ್ಟಾದ್ವೈತ, ದ್ವೈತ ಅದ್ವೈತ ವಿಶಿಷ್ಟಾದ್ವೈತ. ನಿಂಬಾರ್ಕರ್ ಚರಿತ್ರೆ ಹ್ಮ್ 4 ಇದರಲ್ಲೂ ಕೂಡ ನಾನು ಪ್ರೂಫ್ ರೀಡಿಂಗ್ ಮಾಡಿಬಿಟ್ಟಿದ್ದೆ. ಹ್ಮ್ 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 ಒಟ್ಟಾರೆ ಕರಡಚ್ಚು ನಿಮ್ಗೆ ಬದುಕನ್ನು ಕಟ್ಕೊಟ್ಟಿದೆ. ಅಲ್ಲಿಗೆ ನೇಗಿಲಿಯೋಗಿ ರಂಗಪ್ಪನವರೇ ಅದರ ಪ್ರೇರಕ ಶಕ್ತಿ. ಶಕ್ತಿ. ಹ್ಮ್ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡಿದ್ರಿ. ನೆಕ್ಸ್ಟ್ ಅಲ್ಲಿಂದ ಮುಂದಕ್ಕೆ ಕರಡಚ್ಚು ನಾನು ಮೊದಲನೇ ಪ್ರೂಫ್ ನೋಡಿದ್ದು ಹ್ಮ್ ಆ ಪ್ರೆಸ್ನಲ್ಲಿ ಹ್ಮ್ ಇವರು ಧರ್ಮಸ್ಥಳದ ಮಹಾತ್ಮೆ. ಧರ್ಮಸ್ಥಳದ ಮಹಾತ್ಮೆ. ಹ್ಮ್ ಅದನ್ನ ಅಲ್ಲಿ ಬಂದು ಲೆಟರ್ ಪ್ರೆಸ್ ಅವಾಗ. ಹ್ಮ್ ಹೌದು. ಅದಕ್ಕೆ ಭುವನಹಳ್ಳಿಯವರು ಸಂಪತ್ ಅಯ್ಯಂಗಾರ್ ವಹಿಸ್ಕೊಂಡಿದ್ರು. ಭುವನಹಳ್ಳಿ ಸಂಪತ್ ಅಯ್ಯಂಗಾರ್ ವಹಿಸ್ಕೊಂಡಿದ್ರು. ಅಲ್ಲಿ ಬಂದು ಪ್ರಿಂಟ್ ಮಾಡಿಸ್ಬಿಟ್ಟು ಬರೆದ್ರು ಅಲ್ಲಿಗೆ. ವಿನಾಯಕ ಪ್ರೆಸ್ಗೆ. ಯಾಕೆಂದ್ರೆ ಅವಳು ಪರಿಚಯ ಇದ್ರಲ್ಲ ಭುವನಹಳ್ಳಿಯವರು ನಮ್ಮ ತಾಯಿ ಊರು. ಸರಿ ಸರಿ ಸರಿ. ಧರ್ಮಸ್ಥಳ ಮಹಾತ್ಮೆ ಮೊದಲನೇ ಕರಡಚ್ಚು ಮಾಡಿದ್ರಿ. ಮಾಡಿದೆ ಅದು. ಏನು ಧರ್ಮಸ್ಥಳದ ಮಹಿಮೆ, ಹೇಗೆ ಅದು ಸೂಕ್ಷ್ಮ ಒಂಚೂರು ಹೇಳಿ. ಧರ್ಮಸ್ಥಳ ಯಾವಾಗ? ಧರ್ಮಸ್ಥಳದ ಮಹಾತ್ಮೆ ಅವಾಗ ದೇವರಾಜ ಹೆಗ್ಗಡೆ ಇವರಿದ್ರು, ರತ್ನವರ್ಮ ಹೆಗ್ಗಡೆ ಇದ್ರು, ಇವಾಗ ಇದಾರಲ್ಲ ಅಲ್ಲಿ. ಧರ್ಮಸ್ಥಳದ ಮಹಾತ್ಮೆ ಅಂತ ಅಂದ್ರೆ ಅಲ್ಲಿ ಸತ್ಯಕ್ಕೆ ಇದೆ. ಸತ್ಯಕ್ಕೆ ಮನ್ನಣೆ ಇದೆ. ಸತ್ಯಕ್ಕೆ ಮನ್ನಣೆ ಇದೆ. ಅವ್ರೇನು ಪವಾಡ ಪುರುಷರಲ್ಲ. ರತ್ನವರ್ಮ ಹೆಗ್ಗಡೆಯವರು ಪವಾಡ ಪುರುಷರೇನಲ್ಲ. ಅಲ್ಲ, ಯಾವ ಹೆಗ್ಗಡೆಯವರು ಕೂಡ ಪವಾಡ ಪುರುಷರಲ್ಲ. ಅವ್ರು ಮಾಡಿರೋದು ಏನಂದ್ರೆ ಜೈನಿಸಂ ಆದ್ರಿಂದ ಅವ್ರಿಗೆ ಬೇಕಾದಷ್ಟು ಎಕರೆ ಜಮೀನಿದೆ ಧರ್ಮಸ್ಥಳದಲ್ಲಿ. ಆ ಜಮೀನಿಂದ ಬರ್ತಕ್ಕಂಥ ಇದನ್ನ ಆದಾಯ ಬಂದು ದಿವಸ ಅನ್ನದಾನ ಇವತ್ತಿಗೂ ನಡೀತಾ ಇದೆ ಧರ್ಮಸ್ಥಳ. ಹಾಗಾದ್ರೆ ಧರ್ಮಸ್ಥಳ ಮೂಲ ಜೈನರ ಪರಂಪರೆಯಿಂದ ಬಂದದ್ದು. ಹೌದು, ಜೈನ ಪರಂಪರೆ. ಮಂಜುನಾಥ ಸ್ವಾಮಿ ಹೇಗಾಯ್ತು? ಅಲ್ಲಿ ಬಂದಿದ್ದು ಇಲ್ಲಿ ಬಂದು ಸಂಪತ್ ಅಯ್ಯಂಗಾರದ್ದು ರೂಟು. ಅವರು ಒಂದು ರತ್ನವರ್ಮ ಹೆಗ್ಗಡೆ ಚರಿತ್ರೆ ಬರೆಯೋದಿಕ್ಕೆ ಹೇಳಿದ್ರು. ಸರಿ, ಅದು ಎರಡನೇ ಪ್ರೂಫ್ ನನಗೆ ಧರ್ಮಸ್ಥಳದ್ದು. ಸರಿ ಸರಿ ಸರಿ. ಪ್ರೂಫ್ ಮಾಡ್ತಿದ್ದೆ ಮೂರದ್ದು. ಆಮೇಲೆ ರತ್ನವರ್ಮ ಹೆಗ್ಗಡೆ ಯಾತಕ್ಕಷ್ಟು ಫಸ್ಟು ಇಂಟ್ರೆಸ್ಟ್ ಕೊಟ್ಟೆ ಅಂದರೆ ಅವರು ಅನ್ನದಾನ ಮಾಡಿದ್ದು ಯಾರನ್ನೂ ಬೇಡವರಲ್ಲ. ಅವ್ರದ್ದೇ ಬೇಕಾದಷ್ಟು ಭೂಮಿ ತೋಟ ಇದೆ, ಎಲ್ಲ ಇದೆ, ಮತ್ತು ಜಮೀನಿದೆ.
ಹುಟ್ಟುವಳಿ ಇದೆ ಅಲ್ಲಿ ತಂದಾಕಿ ಅನ್ನದಾನ ಮಾಡ್ತಾರೆ. ನಾನು ಮಾಡ್ತಾರೆ ಅಷ್ಟೇ. ಇದು ಈಗ ನೀವು ಕರಡಚ್ಚು ತಿದ್ದುಪಡಿ ಮಾಡಿರೋ ಕೃತಿಗಳ ಒಂದೆರಡು ಮೂರು ಹೆಸರನ್ನು ಹೇಳ್ಬೋದಾ? ಮಾಡ್ಬೋದು ಅಂತ ಕಾಣಿಸುತ್ತೆ. ಅಂದಾಜು ಎಷ್ಟು ಕೃತಿಗಳಾಗಿರ್ಬೋದು ಇಲ್ಲಿವರೆಗೆ? ಬೇಕಾದಷ್ಟು ಆಗಿದೆ, 188 ಆಗಿತ್ತು ಉದಯಭಾನುಕಲಾ ಸಂಘ ಬರುವಷ್ಟೊತ್ತಿಗೆ. ಈ ಕರಡಚ್ಚು ಪ್ರಕ್ರಿಯೆ ನಿಮ್ಗೆ ತೃಪ್ತಿ ತಂದಿದ್ಯಾ? ತೃಪ್ತಿ ತಂದಿದೆ. ಎಲ್ಲ ಸಬ್ಜೆಕ್ಟು ಮಾಡಿದ್ದೀನಿ, ಒಂದಲ್ಲ. ಕರಡಚ್ಚುದಾರನಿಗೆ ಯಾವ ಭೇದನೂ ಇಲ್ಲ. ಸಾಹಿತ್ಯ ವಲಯದಲ್ಲಿ ಇರೋನಿಗೆ ಯಾವ ಭೇದನೂ ಇರಲಿಲ್ಲ. ಸಾಹಿತ್ಯ ವಲಯದಲ್ಲಿ ಇದು ಕನ್ನಡದಲ್ಲಿ KVN ಇದ್ದಾಗ, ಅಧ್ಯಕ್ಷರಾಗಿದ್ದಾಗ ವಸುಂಧರಾ ಭೂಪತಿನೂ ಕೂಡ ಜೈನರಿದ್ರು. ಇವರು KVN ಇವರು ಇದಾರಲ್ಲ, ವೀರಣ್ಣವರಂತಿ ಅವರು, ಪೂರ್ಣಿಮಾ ಮೇಡಮ್, ಡಾಕ್ಟರ್ R ಪೂರ್ಣಿಮಾ ಅವರು ಗುರುತಿಸಿರೋದು ಫಸ್ಟ್. ನಾನು ಅವಾಗ ಲೈಬ್ರರಿ ಮಾಡ್ತಾ ಇದ್ದೆ ಅವರಹಳ್ಳಿ ಪಾರ್ಕ್ನಲ್ಲಿ. ಮಾಡಿಕೊಂಡು ಯಾಕೆ ಬಂದೆ, ಎಷ್ಟು ವರ್ಷ ಅಂದರು ನಿಮಗೆ, ಕರೆಸಿದ್ರು ಮನೆಗೆ. ಎಷ್ಟು ವರ್ಷ ನಿಮಗೆ ಅದ್ರ 74-75 ನಡೀತಾ ಇದೆ. ನೀವು ಅದರ ಕಾಲ ಕಳಿಬೇಡಿ, ದಯವಿಟ್ಟು ನಾನು ಪ್ರೂಫು ಕುವೆಂಪು ಭಾಷಾ ಭಾರತಿದ್ ಕೊಡಿಸ್ತೀನಿ ಅಂತ ಅಂದರು. ಕಾಲ ಕಳಿಬೇಡಿ ಅಂದರು R ಪೂರ್ಣಿಮಾ ಅವರು. ಆವಾಗ ಕುವೆಂಪು ಭಾಷಾ ಭಾರತಿ ಇದು ಮಾಡಿದ್ರು. ಆಗ KV ನಾರಾಯಣ ಇದ್ರು. ಪ್ರೂಫ್ ರೀಡಿಂಗ್ನಲ್ಲಿ ಅಷ್ಟೊತ್ತಿಗೆ ನನಗೆ ಪರಿಚಯ ಆಗೋಗ್ಬಿಟ್ಟಿತ್ತು. ನಿಮ್ಗೆ ಅತ್ಯಂತ ನೆನಪಿನಲ್ಲಿ ಉಳಿತಕ್ಕಂಥ ಕೃತಿ ಯಾವುದು? ಮೊದಲನೇದು ಸಂವಿಧಾನದ್ದು ಪ್ರೂಫ್ ರೀಡ್ ಮಾಡ್ಕೊಟ್ರಾ? ಸಂವಿಧಾನ ತಿದ್ದುಪಡಿ ಮಾಡ್ಕೊಟ್ಟಿದ್ದೀರಿ. ಯಾರು ಲೇಖಕರು? ಯಾರು ಲೇಖಕರ ಕಮಿಟಿ ಇತ್ತು. ಡಾಕ್ಟರ್ ಸಿದ್ದಲಿಂಗಯ್ಯ, ದೇವನೂರು ಮಹಾದೇವ ಸಂಪಾದಕರು. ಕನ್ನಡೀಕರಿಸಿದ್ದು, ಆಂಗ್ಲ ಭಾಷೆಯಿಂದ ಕನ್ನಡೀಕರಿಸಿದ್ದು ದೇವನೂರು ಮಹಾದೇವರು, ಡಾಕ್ಟರ್ ಸಿದ್ದಲಿಂಗಯ್ಯನವರು, ಅವ್ರ ಸಮಿತಿ ಇತ್ತು. ನೀವು ತಿದ್ದುಪಡಿ ಮಾಡಿಕೊಟ್ರಿ. ಕಾನೂನು ಕಟ್ಟಳೆಗಳನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ತಿದ್ದುಪಡಿ ಮಾಡಿದ್ರಿ. ಆಮೇಲೆ ಅಲ್ಲಿಂದ ಅವ್ರೇನ್ ಮಾಡೋರು, ನಿಮ್ದು ಮನೆಯಲ್ಲಿ ದಿವಸ ಬರೋಕ್ಕಾಗಲ್ಲ ಸರ್, ನಾನು ಮನೆ ಮತ್ತೆ ತಗೊಂಡು ಹೋಗ್ತೀನಿ. ಆವಾಗ ಗಿರಿನಗರದಲ್ಲಿ ಮಾಡಿದ್ಮೇಲಿದ್ದೆ, ತಗೊಂಡು ಹೋಗ್ತೀನಿ, ಆದ್ರಿಂದ ಇಲ್ಲಿ ಮಾಡೋಕ್ಕಾಗಲ್ಲ ಅಂದರು. ಹಾಗೆ ಮಾಡಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಸಿಟ್ಟಿಂಗ್ ಫೀಸ್ 200 ರೂಪಾಯಿ. ಆಮೇಲೆ ಹೋಗ್ತಾ ಬರ್ತಾ ಆಟೋ ಚಾರ್ಜ್ 170 ರೂಪಾಯಿ ಆಟೋ ಬರಲಿ, ಬಸ್ ಬರಲಿ. ಅವರು ಮಾಡ್ಕೊಂಡಿದ್ದೆ ನಾನು. ನಮ್ಮ ಮಿಸ್ಸೆಸ್ ಹೋದ್ನೆ ರೂಮ್ ಮಾಡ್ಕೊಂಡಿದ್ದು. ಈಗ ಕರಡಚ್ಚು ತಿದ್ದುಪಡಿ ಮಾಡುವಲ್ಲಿಂದ ಮಾಡಿ ತಗೊಂಡ್ಬರ್ತಾ ಇದ್ದೆ. ಅವ್ರೇನ್ ಮಾಡೋರು, 200 ರೂಪಾಯಿ ಕನ್ವೆನ್ಸು, ಮೀಟಿಂಗ್ ಸೇರಿದಾಗ 200 ರೂಪಾಯಿ ಕನ್ವೆನ್ಸ್ ಚಾರ್ಜಸ್ ಕೊಡೋರು. KVN ನಾರಾಯಣ ಪ್ರಿಂಟರ್ಸ್ನಲ್ಲಿ ನಾನು ಮ್ಯಾನೇಜ್ಮೆಂಟ್ ತಗೊಂಡಿದ್ದೆ ಅವಾಗ. ಸರಿ ಸರಿ. ಪ್ಲಾನ್ ಅಂಡ್ ಎಸ್ಟಿಮೇಟ್ ಎಲ್ಲ ಮಾಡ್ಕೊಡ್ತಿದ್ರ? ಆವಾಗ ಅಲ್ಲಿ ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಅಂತ ಇತ್ತು ಟೈಪಿಂಗು, ಅಲ್ಲೂ ನಾನು ಮಾಡ್ತಾ ಇದ್ದೆ. ಏನಪ್ಪ ಇವಾಗ ಕೆಲಸ ಇದೆ, ಹೋಗ್ತಿದೆ ಅಂದ್ರು. ಓ ನಡೀತೀನಿ, ಅದು ಇರಲಿ ಇದು ಇರಲಿ ಅಂದೆ. ಅಲ್ಲಿ ಹೇಮಾವತಿ ಪ್ರಾಜೆಕ್ಟ್ ಇದಾಗ್ತಾ ಇತ್ತು, ಡಬಲ್ ಫುಲ್ CAP. ಅವಾಗ ಇವರು ಮತ್ತಾಗ್ತಿದೆ, ಇದೇ ಬರ್ದಿದ್ದೀನಿ. ಆಯ್ತು. ಡಬಲ್ ಫುಲ್ CAP ಇದು ಟೈಪಿಂಗ್ ಮಿಷಿನ್ ಬರ್ತಾ ಇತ್ತು, ಮಾಡಿದೆ. ಸರಿ. ಅಲ್ಲಿ ಹೇಮಾವತಿ ಪ್ರಾಜೆಕ್ಟ್ ಅಲ್ಲಿ ದೇವೇಗೌಡರ ಪಾತ್ರ ಏನು, ಹೇಗಿತ್ತು? ಆಮೇಲೆ ಗೊತ್ತಾಯಿತು, ಅದನ್ನ ಹೇಳ್ತೀನಿ. ಅಲ್ಲ ಮಾಡುವಾಗ ಹೇಮಾವತಿ ಪ್ರಾಜೆಕ್ಟ್ ಟೈಪಿಂಗ್ ಅದಾಗ್ತಾ ಇತ್ತು. ಅಲ್ಲಿ ನೀವು ಟೈಪಿಂಗ್ ಎಲ್ಲ ಮಾಡ್ಕೊಟ್ರಿ, ಪ್ಲಾನ್ ಅಂಡ್ ಎಸ್ಟಿಮೇಟ್ ಎಲ್ಲ ಮಾಡಿದ್ರಿ? ಎಸ್ಟಿಮೇಟ್ ಎಲ್ಲ ಯಾಕೆ ಡಬಲ್ ಫುಲ್ ಸ್ಕೇಪ್ ಅದು. ಡಬಲ್ ಫುಲ್ ಸ್ಕೇಪ್ ಅಲ್ಲಿ ಮಾಡ್ಕೊಟ್ರಿ. G ಪರಮೇಶ್ವರಿ ಎಕ್ಸಿಕ್ಯೂಟಿವ್ ಇಂಜಿನಿಯರು. G ಪರಮೇಶ್ವರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನೀರಾವರಿ ತಜ್ಞರು. ಅವ್ರೇನ್ ಮಾಡಿದ್ದಾರೆ, ಇವಾಗ ಹೋಗ್ತೀನಪ್ಪ ಅಂದ್ರು. ಹೋದೆ ಹಾಸನದಲ್ಲಿ. ಆಯ್ತು ಸರ್, 2 ಮೇಂಟೈನ್ ಮಾಡ್ತೀನಿ ಅಂತ ಅಂದೆ. ಶ್ರೀನಿವಾಸ ಪ್ರಿಂಟರ್ಸ್ ಕೆಲಸ ಮತ್ತೆ ಹೇಮಾವತಿ ಪ್ರಾಜೆಕ್ಟ್ ಮಾಡುವಾಗ ಅಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಅಂತ ಹೋದೆ ನಾನು.
ಪ್ಲಾನ್ ಸಬ್ಮಿಟ್ ಮಾಡಕ್ ಹೋದ್ರಿ. ಹೇಮಾವತಿ ಪ್ರಾಜೆಕ್ಟ್ BR ಮಾಣಿಕ್ಯಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವಾಗ, ಅಲ್ಲ ಚೀಫ್ ಇಂಜಿನಿಯರ್ BR ಮಾಣಿಕ್ಯಂ. ಅಲ್ಲಿ ಏನು ಮಾಡಿತು, ಎಲ್ಲ ಆಯಿತು. ಆವಾಗ ನಮ್ಮ ಅತ್ತಿಗೆಯರ ಮನೆ ಇತ್ತು, ಅಲ್ಲಿ ಕನ್ವೆನ್ಸ್ ಎಲ್ಲ ಕೊಟ್ಟಿದ್ರು, ಲಾಡ್ಜಿಂಗ್ ಇದೆಲ್ಲ. ಅಲ್ಲಿ ಎಲ್ಲ ಮಾಡಿ ಬೆಳಗ್ಗೆ ಟೈಮ್ ಮಾಡಿ, ಬೆಳಗ್ಗೆ 9 ಗಂಟೆಗೆ ಬಂದು ಶುರು ಮಾಡಿ ರಾತ್ರಿ 6:30 ಗಂಟೆಗೆ ನಮ್ಮ ದೊಡ್ಡ ಅತ್ತಿಗೆಯರ ಮನೆ ಇತ್ತು ಜಯನಗರದಲ್ಲಿ. ಡಿ ರಂಗೇಗೌಡರು ಅಂತ ಬಿಟ್ಟು ನಮ್ಮ ತಾಯಿಯ ತಮ್ಮನ ಮಗ ಅಂತ. ಅಲ್ಲಿ ಊಟ ಗೀಟ ಮಾಡ್ಕೊಂಡು ಬರ್ತಾ ಇದ್ದೆ. ಕನ್ವೆನ್ಸ್ ಅದು ಯಾವುದು ತಗೊಳ್ತಾ ಇರ್ಲಿಲ್ಲ. ಅಲ್ಲಿಂದ ಆದ್ಮೇಲೆ 63ರಲ್ಲಿ ಕಂಪ್ಲೀಟ್ ಆಯ್ತು. ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆಗಿ ಸಬ್ಮಿಟ್ ಮಾಡ್ಬೇಕಲ್ಲ, ಸಬ್ಮಿಟ್ ಮಾಡಾಯ್ತು. 1 ವಾರ ಅಲ್ಲೇ ಮಾಡಿ ಕೂತ್ಕೊಂಡು ಎಲ್ಲ ಮಾಡಿದ್ಮೇಲೆ ಸಬ್ಮಿಟ್ ಮಾಡಾಯ್ತು ಟೈಪಿಂಗ್ನಲ್ಲಿ. SD ದೇವೇಗೌಡರು ಮೆಟ್ಲು ಹತ್ತಾ ಇದ್ರು. ಪ್ರಥಮ ದರ್ಶನ ಮುಂಚೆಯಿಂದನೂ ಇತ್ತು, ನಿಮಗೆ ಪರಿಚಯ ಇತ್ತು, ನರಸೀಪುರದಲ್ಲಿ ಪರಿಚಯ ಇತ್ತು. ಹೇಮಾವತಿ ಪ್ರಾಜೆಕ್ಟ್ಗೆ ಅವತ್ತು ಬರ್ತಿದ್ರು. ಅವ್ರದೇ ಅದು ಸ್ಕೀಮ್. ಅದು ಏನ್ ಕೆಲಸ ಮಾಡ್ತಿದ್ರು ಅವರು? ಯಾರು? ದೇವೇಗೌಡರು ಮೊದಲು ಇದರಲ್ಲಿದ್ದವರು, ಸಿವಿಲ್ ಡಿಪ್ಲೊಮಾ ಮಾಡ್ಕೊಂಡು ರೋಡ್ಸ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದವರು ಅವರು. ಸಿವಿಲ್ ಡಿಪ್ಲೊಮಾ ಪಾಸ್ ಮಾಡ್ಕೊಂಡು ರಸ್ತೆ. ಅವಾಗಿಂದ ನಾನು ಇವತ್ತು ಕೂಡ ಅಷ್ಟೇ ಕರೆಯೋದು ಅವ್ರು. ನಾನು ಅಣ್ಣವ್ರೆ ಅಂತಿದ್ದೆ, ಚೆನ್ನಮ್ಮನ ಚೆನ್ನಮ್ಮಕ್ಕ ಅಂತಿದ್ದೆ. ಅವಾಗಿಂದನೂ ಗೊತ್ತು ನೀವು ಬಾಲ್ಯದಿಂದನೂ? ಯಾಕೆಂದ್ರೆ ಅವ್ರು ಎಲೆಕ್ಷನ್ ಬರೋಕೆ ನಮ್ಮ ಅಣ್ಣವ್ರೆ ನಿಲ್ಬೆಟ್ಟೇಗೌಡ್ರೆ ಕಾರಣ. ನಿಲ್ಬೆಟ್ಟೇಗೌಡ್ರೆ ಕಾರಣ. ಸುಬ್ಬು ಅಲ್ಲಿ ಯಾರು ಹೇಳಿದ್ದಾರೆ, ಅದು ದೇವೇಗೌಡರು ನೆನೆಸ್ಕೊಂಡಿದ್ದಾರೆ ಅಂತ. ಸರಿ ಸರಿ ಸರಿ. ವಿಷಯ ಹೇಳಿದೆ. ವಿಷಯ ಹೇಳ್ಬಿಟ್ಟು ಇಲ್ಲೇ ಬಂದಿದ್ದೀನಿ, ಅದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಬೇಕು ಹೇಮಾವತಿದು, ಕೊಡ್ತಾ ಇದ್ದೀನಿ BR ಮಾಣಿಕ್ಯಂ ಅಂತ. ಸರಿ, ಅವ್ರು ಹೋದ್ರು, BR ಮಾಣಿಕ್ಯಂ ಹತ್ರ ಮಾತಾಡ್ಕೊಂಡ್ರು, ಬಂದ್ರು. ಹೋಗಿ ಹೇಳಿದೆ ಅವರ ಇದರಲ್ಲಿ ಬಂದಿದ್ರಲ್ಲ ದೇವೇಗೌಡರು ಏನು ಅಂತ ಅಂದೆ. BR ಮಾಣಿಕ್ಯಂ ಅವ್ರದ್ದೇ ಸ್ಕೀಮ್, ಅದು ಬರ್ತಾ ಇರ್ತಾರೆ ಅಂತ ಅಷ್ಟೇ. ಯಾವತ್ತೂ ಅವ್ರ ಅಣ್ಣ ಅಂತಾನು ಕರೀಲಿಲ್ಲ, ಅಣ್ಣ ಅಂತಾನೆ ಕರೀತಾ ಇದ್ದು, ಚೆನ್ನಮ್ಮನ ಚೆನ್ನಮ್ಮಕ್ಕಂತಾನೆ ಕರೀತಾ ಇತ್ತು. ಅವತ್ತು ಎಷ್ಟಾಯ್ತು ಅಂದಾಜು ವೆಚ್ಚ ಹೇಮಾವತಿ ಜಲಾಶಯ ನಿರ್ಮಾಣ ಆಗೋಕ್ಕೆ? ಗಲಾಟೆ ನಿರ್ಮಾಣ ಮಾಡೋದಿಕ್ಕೆ ಸುಮಾರು ಇದೆಲ್ಲ 15 ಲಕ್ಷನ ಏನೋ ಆಗಿತ್ತದು. ಈ ಕೆಲಸ ನೋಡ್ಬಿಟ್ಟು ಏನು ಮಾಡಿಬಿಟ್ರು, ಅಲ್ಲಿಂದ ಪರ್ಮನೆಂಟ್ ಆಗಿತ್ತವ ಕೆಲಸ. ನನಗೆ 1-2 ತಿಂಗಳು ಟೆಂಪ್ರರಿ ಆಗಿ, 3ನೇ ತಿಂಗಳಿಗೆ ಸರ್ಕಾರದಿಂದ ಪರ್ಮನೆಂಟ್ ಆಗಿ ಇದನ್ನು ತರಿಸ್ಬಿಟ್ರು, ಆದೇಶ ತರಿಸಿರು ನಿಮಗೆ. ನಿಮ್ಮನ್ನ ಕಾಯಂ ನೌಕರನ್ನ ಮಾಡ್ಕೊಂಡ್ರು. ಅಲ್ಲ, ಮಳಲಿಗೌಡರು ಬರಲಿ ಅಂತ BG ಮಳಲಿಗೌಡ ಅಂತಾನೆ ಹೋಗಿದ್ದು. BG ಮಳಲಿಗೌಡರು ನೌಕರಿಲೇ ಇರಲಿ, ರಾಜೀನಾಮೆ ಅಂಗೀಕಾರ ಆಗ್ಲಿಲ್ಲ. ಹಂಗೆ ನಾನು ರಿಸೈನ್ ಮಾಡಿದೆ. ನಾನು 8 ತಿಂಗಳು ಇಟ್ಕೊಂಡಿದ್ರಂತೆ ಬರ್ತಾರೆ ಅಂತ ಅಯ್ಯ ಮುಗ್ದಮ್ಮ. ಅವ್ರು ಬೇಕೇ ಬೇಕು ಇಲ್ಲಿಗೆ. ಅದೇ ಅವೆಲ್ಲ ನಂಬಿಕೆ ವಿಶ್ವಾಸ. ಆಮೇಲೆ ನಂಜೇಗೌಡ ಅನ್ನೋದು ಬಂದು ಹೇಳಿದ್ದು, ನಮ್ಮ ಕೊಲಿಗು. 1973ರಿಂದ ಅವ್ರು ಪ್ರೂಫ್ ನೋಡ್ತಾ ಇದ್ದೀನಿ. ಉದಯಭಾನು ಕಲಾ ಸಂಘದವ್ರ ಪ್ರೂಫ್ ಅನ್ನ 73ರಿಂದ ನೋಡ್ತಾ ಇದ್ದೀರಿ? 73ರಿಂದ ನೋಡ್ತಾ ಇದ್ದೀನಿ. ಪ್ರೂಫ್ ರೀಡಿಂಗೇನೆ ಎಲ್ಲ. ಅಷ್ಟೊತ್ತಿಗೆ ಹೇಳಿದ್ನಲ್ಲ, ದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಅದ್ವೈತ ಎಲ್ಲಾದ್ರೂ ಕೂಡ ಪ್ರೂಫ್ ನೋಡ್ಬಿಟ್ಟಿದ್ದೆ ನಾನು. ಎಲ್ಲ ಇದ್ರಲ್ಲೂ ಕೂಡ ಸನ್ಮಾನ ಆಗೋಯ್ತು. ಸುಮಾರು ಅವಾಗ ನನಗೆ ಸರ್ಕಾರಕ್ಕಿಂತನೂ ಕೂಡ ಹೆಚ್ಚಿಗೆ ರೀತಿಯಲ್ಲಿ ತಿಂಗಳಿಗೆ 30ರಿಂದ 35 ಸಾವಿರ ರೂಪಾಯಿ ಅರ್ನ್ ಮಾಡಿದ್ವಿ ಆಗಿನ ಕಾಲಕ್ಕೆ. ಈಗ ನಿಮ್ ನೋಡಿದಾಗ ಒಂದ್ಸರಿ ನರಸಿಂಹ ಅವ್ರು ಕೇಳಿದ್ರು, ಗೌಡ್ರೆ ನಮ್ದಿಷ್ಟೆಲ್ಲ ಪ್ರೂಫ್ ನೋಡಿದ್ದೀರಾ, ಅಷ್ಟಿಗೆ PV ನಾರಾಯಣ ಇವ್ರದ್ದೆಲ್ಲ ವರ್ಷದ 50 ವರ್ಷದ ಇದಕ್ಕೆ ಮಾಡಿದ್ದು. ಫೋನ್ ಮಾಡಿದ್ರು, ನೀವು ಇಷ್ಟೆಲ್ಲ ಮಾಡಿದ್ದೀರಾ,
ಈಗ ನಿಮ್ಮ ಸಮಕಾಲೀನ ಸೈನ್ಸ್ ಬಗ್ಗೆ ಗೊತ್ತಾಗುತ್ತಾ ಅಂತ. ಅಲ್ಲ ಈಗ ನಾನು ಹೇಳಿದ್ದು, ನಾನು ಮಾಡಿದ್ದೆ ಸೈನ್ಸ್ ಸ್ಟೂಡೆಂಟು. ಆವಾಗ ಅದನ್ನು ಅಂತ ಹೇಳಿದಾಗ ಆವಾಗ ಇದನ್ನ ನನಗೆ ಕೊಟ್ಟರು ಕಮಿಟಿ ಒಳಗೆ. ಆಯ್ತು. ಚಂದ್ರಶೇಖರ್ ಕಂಬಾರ್ ಇದ್ರು ಅವಾಗ ಕಂಬಾರು. ಸೆಂಟ್ರಲ್ ಕೇಂದ್ರ ಸಾಹಿತ್ಯ ಅಕಾಡೆಮಿ. ಅವ್ರು ಇವಾಗಲೂ ಫೋನ್ ಕಾಂಟ್ಯಾಕ್ಟ್ ಇದ್ದಾರೆ. ಈಗ ಮಾಡಿಕೊಟ್ಟೆ. ಅವರು ಕೂಡ ಹೋಗ್ತಾ ಬರ್ತಾ ಕನ್ವಿನ್ಸ್ ಎಲ್ಲ ಕೊಡ್ತಾ ಇದ್ರು. ಜಿ ಮಳಲಿಗೌಡರು ಒಡ ಹುಟ್ಟಿದವರು 10 ಜನ. ನಾನು 2. ಅದೇನು 8ನೇ ಜನ ಹುಟ್ಟಿದಾಗ ಮಾಸ್ತಿ ಅವ್ರು ಹೇಳ್ತಾ ಇದ್ರು ಪ್ರೂಫ್ ರೀಡಿಂಗ್ ಮಾಡುವಾಗ, ಮಾಸ್ತಿ ವೆಂಕಟೇಶ್ ಹಿಂಗಾರು, ಮಳಲಿ ಅನ್ನೋದು ಸಕಲೇಶ್ಪುರದ ಹತ್ರ ಇದೆ, ಅದು ಮಳಲಿ ಅನ್ನೋದು ಆಂಜನೇಯಂಗೆ, ಮಳಲಿ ಅನ್ನೋ ದೇವರಿದೆ ಅಂತ ಹೇಳಿದ್ರು ಮಾಸ್ತಿಯವರು. ಮಾಸ್ತಿ ವೆಂಕಟೇಶ್ ಹಿಂಗಾರು ಹೇಳಿದ್ರು ಮಳಲಿ ಅನ್ನೋದಕ್ಕೆ. ನೋಡ್ತಾ ಇದ್ನಲ್ಲ ಅವಾಗ ಏನೋ ಅದೇನೋ ಅದೃಷ್ಟ ಬಂತಂತೆ ಮುಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ಭಾಷೆ, ಸಂಸ್ಕೃತಿ, ನಾಡು, ನುಡಿ, ನೆಲ, ಜಲದ ಬಗ್ಗೆ ಯುವ ಜನತೆಗೆ ನಿಮ್ಮ ಸಂದೇಶ ಏನು? ಸಂದೇಶ ಏನಿದ, ಎಲ್ರಿಗೊಂದು ಉದ್ಯೋಗ ಬೇಕು. ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ದಾರೆ. ಮಹಾಬಲೇಶ್ವರದ್ದು ಹೇಳಿದ್ರು, ನಿಮ್ ಕಾಲ ಹೋಯ್ತು, ಪ್ರೂಫ್ ಯಾವುದೂ ಇಲ್ಲ, ನನಗೆ ಗೌರವ ಪ್ರತಿ ಬಂದ್ರು ಕೂಡ ದಯವಿಟ್ಟು ಯಾಕಪ್ಪ ಕಳಿಸ್ತಾರೆ. ಆಯ್ತು. ಯಾಕೆಂದ್ರೆ ಆ ಥರ ಯಾವತ್ತು ನನಗೆ ಯಾವುದೇ ಬದಲಾವಣೆ ಮಾಡಿದ್ರು ಕೂಡ ಧೈರ್ಯ ಒಪ್ಕೊಳ್ತಾ ಇದ್ರು. ಕಾಗುಣಿತ, ವ್ಯಾಕರಣ ಎಲ್ಲವನ್ನೂ ಮಾಡ್ತಾ ಇದ್ರಿ ಸ್ಪಷ್ಟವಾಗಿ. ಫೈನಲ್ ಮಾಡಿ ಕೊಟ್ಟ ಮೇಲೇನೆ ಪ್ರಿಂಟಿಂಗ್ ಹೋಗ್ಬೇಕು, ಆ ಥರ ಬಂದ್ಬಿಡ್ಸು. ಭಾಷಾ ಬಾಂಧವ್ಯ ಬೆಳವಣಿಗೆಗೆ ನೀವು ಪೂರಕವಾಗಿದ್ದೀರಿ. ಕನ್ನಡ ಭಾಷೆಯನ್ನು ಉಳಿಸೋದಕ್ಕೆ, ಬೆಳೆಸೋದಕ್ಕೆ, ತಪ್ಪಿಲ್ಲದೆ ಶುದ್ಧ ಬರಹವನ್ನು ಕೊಡೋದಕ್ಕೆ. ನರಸಿಂಹಯ್ಯನವರು ಅಂತ ಹೇಳ್ಬಿಟ್ಟು ಬರೋರು ಸಂಸ್ಕೃತಕ್ಕೆ 1 ವರ್ಷ ಓದಿದ್ದೆ. 1 ವರ್ಷ ಸಂಸ್ಕೃತ ಅಧ್ಯಯನ ಮಾಡಿದ್ರಿ, ಆಪ್ಷನಲ್ ಸಬ್ಜೆಕ್ಟ್. ಸೊ ಅವ್ರು ಹೇಗೆ ಬರೋರು ಅಂದ್ರೆ, ಎಷ್ಟು ಮಡಿ ಅಂತ ಬಂದಿರೋರು. ತಪ್ಪಾಗಿ ಹೇಳಿದ್ರೆ ನರಸಿಂಹಯ್ಯನವರು ಅಂದ್ಬಿಟ್ಟು ಸಂಕೇತಿಗಳು, ತಪ್ಪಾಗಿ ಹೇಳಿದ್ರೆ ಟೇಬಲ್ ಮೇಲೆ ಇಟ್ಬಿಟ್ಟು ಆ ನರ್ಸೆ ಡಬಲ್ ಬರೋರು. ಯಾಕೆಂದ್ರೆ ಮಡಿವಂತರು ನೋಡಿ, ಮಡಿವಂತರು. ಸೊ ಮಳಲಿಗೌಡರು ಬತ್ತಲಾರದ ಗಂಗೆ ಇದ್ದಂತೆ ಸಾಂಸ್ಕೃತಿಕ ಪರಂಪರೆಯನ್ನು ಕಟ್ಟಿಕೊಡುವಲ್ಲಿ ತಮ್ಮದೇ ಅವಿರತ ಬದುಕನ್ನ ಬದುಕಿದ್ದಾರೆ. ಇಳಿ ವಯಸ್ಸಿನಲ್ಲಿದ್ದರೂ ಕೂಡ ನಿರಂತರವಾಗಿ, ನಿರರ್ಗಳವಾಗಿ, ಸ್ಪಷ್ಟವಾಗಿ ಪರಿಶುದ್ಧ ಭಾಷೆಯನ್ನು ಬಳಸ್ತಾರೆ. ಮತ್ತೆ ಇಂಥ ಮಹಾನುಭಾವರನ್ನ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಗುರುತಿಸಿ ಪ್ರೋತ್ಸಾಹಿಸಬೇಕು. ಈ ಇಳಿ ವಯಸ್ಸಿನಲ್ಲಿರ್ತಕ್ಕಂಥ BG ಮಳಲಿಗೌಡರ ಬಗ್ಗೆ ಅವರ ಅಭಿಮಾನಿಗಳೆಲ್ಲರೂ ಸೇರಿ ಸಾಹಿತ್ಯದಲ್ಲಿ ಅವರ ಹೆಸರನ್ನು ಉಳಿಸೋದಕ್ಕೆ ಒಂದು ಅಭಿನಂದನಾ ಗ್ರಂಥವನ್ನಾದರೂ ತಂದರೆ, ಅವರ ಅನುಭವಗಳನ್ನು ದಾಖಲೀಕರಣ ಮಾಡಿದರೆ ಮುಂದಿನ ನಮ್ಮಂಥ ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗ್ತದೆ. ಗೌಡರಿಗೆ ಆರೋಗ್ಯ ಭಾಗ್ಯ ಯಶಸ್ವಿಯಾಗಿ ಸಿಕ್ಕಲಿ, ಶತಮಾನವನ್ನು ಆಚರಿಸ್ತಕ್ಕಂಥ ಸೇವೆ ಬರಲಿ, ಗೌಡರ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ಳೋಣ, ಅವರ ಮಾರ್ಗದರ್ಶನದಲ್ಲಿ ನಡೆಯೋಣ. ಕರುಣಾಳು ದೇವರ ಕೃಪೆ ನಮ್ಮ BG ಮಳಲಿಗೌಡರಿಗೆ ಇರಲಿ, ಅವರ ಸಾಹಿತ್ಯ ಸೇವೆ ನಿರಂತರವಾಗಿ ಮುಂದುವರಿಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.